ಪೊಲೀಸ್ ಸ್ಟೇಷನ್ಗೆ ಬಂದು ಸುಮಾರು ಜನ ಹಿಡ್ಕೊಂಡು ಬಂದಿರಲ್ಲ ವೀರಪ್ಪನ್ ಗ್ಯಾಂಗ್ ಅವ್ರನ್ನ ಆ ಕೋಪಕ್ಕೆ ಮತ್ತೆ ಬಂದೂಕು ಎತ್ಕೊಳ್ಳಕ್ಕೆ ಬಂದೂಕು ಬೇಕಾಗಿತ್ತು ಅವ್ರಿಗೆ, ಶಸ್ತ್ರಾಸ್ತ್ರಗಳು ಬೇಕಾಗಿತ್ತು. ಬಂದೂಕಿಗೋಸ್ಕರ ಫುಲ್ ಆಗಿತ್ತು ಬಂದೂಕುಗಳು ಎತ್ಕೊಂಡು ಹೋಗೋದು. ಇಲ್ಲೇ ಇಡ್ತಾ ಇದ್ದಿದ್ದು ಅವಾಗೆಲ್ಲ ಬಂದೂಕು. ಶೋರೂಮ್ ಹಿಂದ್ಗಡೆ ನೋಡಿ ಇಲ್ಲಿ ಫೈರ್ ಆಗಿರೋದೆಲ್ಲ ಇದೆ. ಎಲ್ಲಿ ಸರ್? ಅವಾಗಿಂದ ಫೈರ್ ಆದ್ಮೇಲೆ ಚೇಂಜ್ ಮಾಡಲಿಲ್ಲ ಯಾವ್ದು ಡೋರ್ ಎಲ್ಲ? ಎಷ್ಟು ಗಟ್ಟಿ ಡೋರ್ ಸರ್? ಇದು ಇಲ್ಲಿ ಈ ಡೋರ್ ಇಲ್ಲ ಅಂದ್ರೆ ಅವತ್ತೆಲ್ಲ ಸತ್ತೋಗ್ರು. ಇನ್ನೂ 5-6 ಜನ ಹೋಗ್ರು ಹೊರಗಡೆ. ಇದು ಫೈರ್ ಆಗಿದ್ದೆಲ್ಲ ಇಲ್ಲೇ ಇದೆ. ಇದು ಹಾಕಿ ಎಲ್ಲರನ್ನು ಸಾಯಿಸಿ ಅವ್ರ ಟೀಮ್ ಅವರು, ವೀರಪ್ಪನ್ ಟೀಮ್ ಅವರು ಇದನ್ನ ತಕ್ಕೊಂಡು ಹರಿಕೃಷ್ಣ ಸರ್, ಶಕೀಲ್ ಅಹಮದ್ ಸರ್, ಕಾಳಪ್ಪ, ಸೋಮಪ್ಪ, ಸುಂದರು, KM ಅಪ್ಪಚ್ಚು. 92 ಮೂರು ತಿಂಗಳು ಅಷ್ಟೇನೆ, ಒಂದೇ ವರ್ಷದಲ್ಲಿ ನಡೆದಿರೋದು. ಫಸ್ಟು ರಾಮಪುರದೇ ಅಟ್ಯಾಕ್ ಮಾಡಿರೋದು. ಗೋವಿಂದರಾಜು, ರಾಚಪ್ಪ, ಪ್ರೇಮ್ ಕುಮಾರ್, ಇಳಂಗೋವನ್, ಸಿದ್ದರಾಜು. ಇಲ್ಲಿ ಒಳಗಡೆ ಪೊಲೀಸ್ನವ್ರು ಇದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಇದ್ರು ಒಳಗಡೆ. ಅಂದ್ರೆ ಇದು ಶಿಫ್ಟ್ ವೈಸ್ ಡ್ಯೂಟಿ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವರು ಬಂದು ಅಲ್ಲಿ ಲಾರಿ ಇದು ಅವ್ರದ್ದು ವ್ಯಾನ್ ನಿಲ್ಸ್ಕೊಂಡು ಇಲ್ಲೇನೆ ಅಲ್ಲಿ ನಿಲ್ಸಿದಾರಲ್ಲ ಆ ರೋಡಲ್ಲಿ. ಇದು ಮೆಟಾಡೋರ್ ಅಲ್ಲಿ ಬಂದಿದ್ದು. ಮೆಟಾಡೋರ್ ಅಂತ ಅವಾಗ ವೆಹಿಕಲ್ ಅದು ಅದೇ ಟೈಪ್ ಮೆಟಾಡೋರ್. ಅದು ಅವಾಗೆಲ್ಲ ಮೆಟಾಡೋರ್ ಜಾಸ್ತಿ ಇತ್ತು. ಇಲ್ಲೇ ಮಲಗಿದ್ರು ಅವರು, ಇಲ್ಲೇ ಹೊಡೆದಿದ್ದೆ. ಓ, ಇದೇ ಜಾಗದಲ್ಲಿ ಮಲಗಿದ್ದು. ಅಲ್ಲೊಂದ್ 3 ಜನ, ಇಲ್ಲೊಂದ್ 2 ಜನ ಮಲಗಿದ್ರು. 5 ಜನ ಕುಡಿದು ನಾನು 5 ಗಂಟೆಗೆ ಅಂದ್ರೆ ನೀವ್ ಬಂದ್ರಲ್ಲ ಅವಾಗ, ಅದೇ ರಕ್ತ ಎಲ್ಲ ಹರಿತಾ ಇತ್ತು. ಅದ ಬಾಯೆಲ್ಲ ಕಣ್ಬಿಟ್ಟು ಹಂಗೆ ಸತ್ತೋಗಿದ್ರು ಅವರು ಯೂನಿಫಾರ್ಮ್ಲೆ. ಅದೆಲ್ಲ ಫೋಟೋ ತೆಗ್ದಿದ್ದೆ ನಾನು. ಅವಾಗ ಯಾರು ಇನ್ಸ್ಪೆಕ್ಟರ್ ಇದ್ದಿದ್ದು? ಅವಾಗ ಸೋಮಶೇಖರ್ ಅಂತ. ಸೋಮಶೇಖರ್ ಸರ್ ಅಲ್ಲ ಸರ್? ಸೋಮಶೇಖರ್ ಅವರು ಅಲ್ಲಿದ್ದು. ಅದು ಕ್ವಾರ್ಟರ್ಸ್. ಅಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ ಅದು. ಆ ಕ್ವಾರ್ಟರ್ಸ್ ಅಲ್ಲಿ ಇಲ್ಲಿ ಫೈರ್ ಆದ ತಕ್ಷಣ ಅವ್ರು ಬಿದ್ದು ಹೋಗಿ ನಮ್ಮ ಮನೆ ಕಡೆ ಬಂದವ್ರು ಅಲ್ಲಿ. ಓಹೋ, ಅಲ್ಲ ಸರ್, ಇದು ಮೈನ್ ರೋಡೇ ಅಲ್ವಾ? ಅಲ್ಲಿ ಕೆಳಗಡೆ ಅಂಗಡಿಗಳು, ಮನೆ ಎಲ್ಲ ಅಲ್ಲಿ ಒಳಗಡೆ ಇದ್ದಿದ್ದು. ಅಲ್ಲಿ ಇಲ್ಲಿ ರೋಡ್ ಸೈಡ್ ಅಲ್ಲಿ ಮನೆನೇ ಇಲ್ಲ. ಮನೆನೇ ಲಾಸ್ಟ್. ಓ, ಇದೊಂದು ಹಳೆ ಮನೆ ಇದೇ ತರ, ಯಾವ್ದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು. ಮದ್ರಾಸ್ ತಾರ್ಸಿ. ಆ ಮದ್ರಾಸ್ ತಾರ್ಸಿ ಮೇಲೆ ಬೇಸಿಗೆಗೆಲ್ಲ ಮನೆ ಮೇಲೆ ಮಲಗಿದ್ರು. ಫೈರ್ ಆದ ತಕ್ಷಣ ಆಮೇಲೆಲ್ಲ ಆ ಕಡೆ ಮೇಲ್ಗಡೆಯಿಂದ ಎಲ್ಲ ಬಂದು ನೋಡಿದ್ದೀವಿ. ಯಾರಿದ್ದಾರೆ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ? ಇರಲ್ಲ, ಎಲ್ಲ ಟ್ರಾನ್ಸ್ಫರ್ಸ್ ಡೆತ್ ಆಗಿರ್ತಾರೆ, ಎಲ್ಲ ರಿಟೈರ್ಡ್ ಆಗಿರ್ತಾರೆ. ಹೀಗಾಗಿ ಈ ಘಟನೆ ಬಗ್ಗೆ ನಿಮಗೆ ಗೊತ್ತಿರಂಗೆ ಇಲ್ಲಿ ಯಾರಿಗೆ ಗೊತ್ತಿದೆ? ನೋಡಿದವರು ಈ ಊರವರು ರಾಮಣ್ಣ ಅಂತ ಇದ್ದಾರೆ ಒಬ್ರು. ಅವರು ಡ್ಯೂಟಿ ಕೊಟ್ಟಾಗಿದ್ದಾರೆ. ಅವ್ರು ಸಿಗೋದು ನಾಳೆ ಸಿಗ್ತಾರೆ. ಹೌದಾ? ಅದು ಬಿಟ್ಟು ಈಗ ಬಂದಿರೋರು ಬಿಜಾಪುರ ಆ ಕಡೆ ಈ ಕಡೆಯಿಂದೆಲ್ಲ ಬಂದಿರೋರು. ಆ ಪೀರಿಯಡಲ್ಲಿ ಇದ್ದವರೆಲ್ಲ ಟ್ರಾನ್ಸ್ಫರ್ ಆಗಿ ಹೊರಟೋಗಿರ್ತಾರೆ. ನೀವು ಯಾವಾಗಿಂದ ಇಲ್ಲಿಗೆ ಬಂದಿದ್ದು? 5 years ಆಯ್ತು. ಹೋಗಿ ಬರ್ತೀವಿ ಹಾಗಾದ್ರೆ. ಖಂಡಿತ. ರಾಮಪುರದ ಪೊಲೀಸ್ ಠಾಣೆ, ಚಾಮರಾಜನಗರ ಡಿಸ್ಟಿಕ್, ಕೊಳ್ಳೇಗಾಲ ತಾಲೂಕು. ಓ, ಕ್ಲೋಸ್ ಮಾಡಿಬಿಟ್ಟಿದ್ದಾರಾ ಸರ್? ಅಂದರೆ ಈ ಘಟನೆ ಆದ ತಕ್ಷಣನೇ ಕ್ಲೋಸ್ ಮಾಡಿದ್ರಾ? ಇತ್ತೀಚೆಗೆ ಏನು ಗೊತ್ತಾಯ್ತು ನೋಡಿ, ಆ ಬಾಗಿಲಲ್ಲಿ ಗುಡ್ಡೆಲ್ಲ ತೂತಾಗಿತ್ತು. ತೆಗಿರಿ ಒಳಗಡೆ ಆ ಬಾಗಿಲೇ ಮೇನ್ ರೋಡ್ ಬರೋದು. ಇದು ಸುಮ್ಮನೆ ಈಗ ಮಾಡಿರೋದು. ಅದೆಲ್ಲ ಗುಂಡು ಹೊಡೆದಿದೆ ಅದಕ್ಕೆ. ಆ್ಯಕ್ಚುಲಿ ಎಷ್ಟು ಗಂಟೆಗೆ ಏನಾಯಿತು ಸರ್? ರಾಮಪುರ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವ್ರನ್ನ ಸಾಯಿಸ್ತಾ ವೀರಪ್ಪನ್ ಅಂತ ಹೇಳ್ತಾ ಇದ್ರು. ಎಷ್ಟು ಗಂಟೆಗೆ ಏನಾಯಿತು? ದಾಳಿ ಮಾಡಿರೋದು ಇಲ್ಲಿ. ಅವಾಗ STF ಅವರು ಇದ್ರು ಇಲ್ಲಿ. ನಾನು ಬಂದು STF ಅವರು ಇದ್ರು ಕೂಡ ಏನಾದ್ರು ಕ್ಯಾಂಪ್ ಹಾಕಿದ್ರಾ? ಅವ್ರು ಇಲ್ಲಿದ್ರು. ಆಗ ಬಂದೂಕುಗಳೆಲ್ಲ ಎತ್ಕೊಂಡು ಹೋಗಿದ್ದೀವಿ ಒಳಗಡೆ ಅಂತ. ಬಂದೂಕುಗಳೆಲ್ಲ ಎತ್ಕೊಂಡು ಹೋಗಿದ್ವಿ. ದಾಳಿ ಮಾಡಿ 5 ಜನರ ಮೇಲೆ 5 ಜನ ದಾಳಿ ಮಾಡಿದಾಗ ಇದು ಓಪನ್ ಆಗಿತ್ತು. ಇದೆಲ್ಲ ಏನೂ ಇರಲಿಲ್ಲ. ಇದೆಲ್ಲ ಮಲಗಿದ್ರು ಅವರು. ಇಲ್ಲೆಲ್ಲ ಹೊಡೆದಿದ್ದವನು, ಇಲ್ಲೇ ಹೊಡೆದಿದ್ರು. ಪೊಲೀಸ್ನವ್ರು ಮಲ್ಕೊಂಡಿದ್ರಾ? ಇದು ಇದೆಲ್ಲ ಈಗ ಮಾಡಿರೋದು. ಜಗ್ಲಿ ಮೇಲೆ ಮಲಗಿದವ್ರಿಗೆ ಹೊಡೆದಿದ್ದವನು. ಇಲ್ಲೇ ಬ್ಲಡ್ ಎಲ್ಲ ಹರಿದಿತ್ತು. ಅವರೆಲ್ಲ ಇಲ್ಲೇ ಬಿದ್ದು ಸತ್ತಿದ್ರು.
ಇಲ್ಲೇ ಬಿದ್ದಿದ್ದು, ಇಲ್ಲೊಂದು 3 ಜನ, ಇಲ್ಲೊಂದು 2 ಜನ ಹಂಗೆ ಅಂದರೆ ಸ್ಟೇಷನಲ್ಲಿ ಇದ್ದವ್ರನ್ನ ಯಾರನ್ನೂ ಉಳಿಸ್ನಿಲ್ಲ. ಸ್ಟೇಷನಲ್ಲಿ ಒಳಗಡೆ ಕಳವ್ರು ಬಾಲಕಂಡು ಹೊರಗಡೆ ಉಳ್ಕೊಬಿಟ್ರು, ಅವ್ರಿಗೇನು ಮಾಡಲಿಲ್ಲ. ಅವ್ರು ಕೆಲವರು ಇದ್ದಾರೆ ಈಚೆ ಮಲಗಿರ್ತಲ್ಲ ಎಸ್ ಟಿ ಎಫ್ ಅವ್ರು ಹೊಡೆದ್ಬಿಟ್ಟು ಒಳಗಡೆ ಬಂದೂಕುಗಳು 307 ಬಂದೂಕು 303 ಏನು ಹೇಳ್ತಾರೆ ಅದನ್ನು, ಸಿಂಗಲ್ ಬ್ಯಾರೆಲ್ ಗನ್ನು. ಓ ಇಲ್ಲೆಲ್ಲ ಇದೆಲ್ಲ 1980, 2012, 2014, 2014 ಅಂದರೆ 2015 ಗಂಟೆ ಈ ಸ್ಟೇಷನ್ ಇತ್ತು. ಹೌದೌದು, ಇಲ್ಲೇ ಯೂಸ್ ಮಾಡ್ತಾ ಇದ್ರಿ. ನೋಡಿ ಇಲ್ಲಿ ಫೈರ್ ಆಗಿರೋದೆಲ್ಲ ಇದೆ. ಎಲ್ಲಿ ಸರ್? ಅವಾಗಿಂದ ಫೈರ್ ಆದಮೇಲೆ ಚೇಂಜ್ ಮಾಡಲಿಲ್ಲ ಯಾವುದೇ ಡೋರ್ ಎಲ್ಲ? ಹೆಂಗಿತ್ತು ಹಂಗೆ ಇತ್ತು, ಅದು ಹಂಗೆ ಉಳ್ಕೊಂಡಿತ್ತು. ಎಷ್ಟು ಗಟ್ಟಿ ಡೋರ್ ಸರ್? ಇದು ಇಲ್ಲಿ ಈ ಡೋರ್ ಇಲ್ಲ ಅಂದ್ರೆ ಅವತ್ತೆಲ್ಲ ಸತ್ತೋಗ್ರು, ಇನ್ನೂ 5-6 ಜನ ಹೋಗ್ರು ಒಳಗಡೆ. ಇದು ಫೈರ್ ಆಗಿದ್ದೆಲ್ಲ ಇಲ್ಲೇ ಇದೆ. ಫ್ಯಾನ್ ಎಲ್ಲ ನೋಡಿ ಬೇಕಾದ್ರೆ ಕೊಡ್ತಾರೆ ನೋಡಿ, ಇದು ಫೈರ್ ಆಗಿರೋದು. ಓ ಇಲ್ಲಿ ಡೋರ್ಗೆಲ್ಲ ಆಗಿತ್ತು, ಡೋರ್ಗೆಲ್ಲ ಫೈರ್ ಅಂದರೆ ಡೋರು ಮಾಮೂಲಿ ಇವಾಗಿನ ಕಾಲದ ಡೋರ್ ಆಗಿದ್ದರೆ ಡೋರು ಹೋಗೋದು ಅಷ್ಟು ಹಳೇದು ನೋಡಿ, ಇಷ್ಟು ಗಟ್ಟಿ ಇದೆ, ಕಬ್ಬಿಣದ ಥರ ಇದೆ, ಹೌದು. ಹಂಗಾಗಿ ಉಳ್ಕೊಂಡಿದೆ ನೋಡಿ, ಇಲ್ಲಿ ಗುರ್ತಿದೆ. ಓ ಇದೆಲ್ಲ ಗುಂಡಿಂದ ಇಲ್ಲಿ ಒಳಗಡೆ ಹೋಗಿದೆಯಲ್ಲ, ಇಲ್ಲೆಲ್ಲ ಬಿದ್ದಿದೆ ಸರ್. ಇಲ್ಲಿಂದ ಇದಿತ್ತು, ಇಲ್ಲಿ ಗನ್ಗಳೆಲ್ಲ ಗನ್ನು ಕದ್ದೊಯ್ದಿದ್ದು ಹಿಂಗೆ. ಓ ಇಲ್ಲಿ ಗನ್ ಇಟ್ಟಿರೋ ಲಾಕ್ ಮಾಡಿತ್ತಿಲ್ವಾ? ಲಾಕ್ ಮಾಡಿದ್ರು, ಆಮೇಲೆ ಇವ್ರು ಓಡೋದ್ರು, ಇವರು ಒಳಗಡೆ ಇದ್ದವರು ಹಿಂದೆಯಿಂದ ಓಡೋದ್ರು. ಆಮೇಲೆ ಅವ್ರ ಗನ್ ತಗೊಂಡು ಇದು ಓಪನ್ ಇತ್ತು, ಇಲ್ಲಿ ಫುಲ್ ಇದು ಓಪನ್ ಇತ್ತು, ಹಿಂದೆಯಿಂದ ಹೋಗ್ಬೋದಿತ್ತು. ಇಲ್ಲಿ ಹೋಗೋದಾಗಿತ್ತು, ಇಲ್ಲಿ ಹೋಗಿದ್ದು ಹಿಂಗೆ. ಓ ಅಲ್ಲಿ ಡೈರೆಕ್ಟಾಗಿ ಅಲ್ಲಿ ಅಟ್ಯಾಕ್ ಮಾಡಿ ಅಲ್ಲಿ ಹೋಗಿಲ್ಲ. ಹಿಂಗೆ ಹೋಗಿ, ಓ ಹಿಂಗೆ ಹೋಗಿದ್ದಾರಾ? ಇದೇನಿದು? ಇದು ಒಂದು ಸ್ಟೋರ್ ರೂಮ್ ಥರ ಉಗ್ರಾಣ. ಸ್ಟೇಷನ್ ಬಗ್ಗೆ ಅಷ್ಟಾಗಿ ಮಾಹಿತಿ ನಮ್ಗೆ ಗೊತ್ತಿಲ್ಲ. ನಾವು ಈಗ 19 ಸರ್ ಏನು ಸರ್ ಇದು? ಕಲ್ಲಿಂದ ಎಲ್ಲ ಮಾಡಿರೋದು. ಇದು ಹೆಂಗೆ ತೆಗಿಯೋದು? ಹೆಂಗಾಕೋದು? ಹೆಂಗೆ ತೆಗಿಯೋದು? ಇದು ಲಾಕ್ ಮಾಡೋದು ತೋರಿಸಿ. ಇಲ್ಲಿ ಬನ್ನಿ, ಬೆಳಕಿದೆ. ಒಬ್ಬೊಬ್ಬೊಬ್ಬ. ಹ್ಞೂ ಇದು ಹಾಕಿ ಇಲ್ಲಿ ಲಾಕ್ ಮಾಡಿ ಕೀ ಹಾಕ್ತಿದ್ರು. ಎಲ್ಲರನ್ನೂ ಸಾಯಿಸಿ ಅವ್ರ ಟೀಮ್ ಅವರು, ವೀರಪ್ಪನ ಟೀಮ್ ಅವರು ಇದನ್ನು ತಕ್ಕೊಂಡು ಬಂದ್ರೆ ಅವ್ರು ಒಳಗಡೆ ಬರಲ್ಲ. ಇಲ್ಲಿ ಮಾತ್ರ ಇದ್ದಿದ್ದನ್ನೆಲ್ಲ ವೆಪನ್ ಎತ್ತಿ ಹೋಗಿದ್ದಷ್ಟೇ. ಇಲ್ಲೂ ಅಷ್ಟು ಒಳಗಡೆ ಬರಲ್ಲ. ಅಷ್ಟು ಒಳಗಡೆ ಇದೆಯಲ್ಲ. ವೆಪನ್ ತೊಗೊಂಡೋಗಿದ್ದಾರೆ, ಅಲ್ಲ ಇಲ್ಲ ವೆಪನ್ ಇದ್ದು ತೊಗೊಂಡೋಗಿದ್ದಾರೆ. ಅಲ್ಲಿರೋದನ್ನ ಅಷ್ಟು 4-5 ಏನೋ ಗೊತ್ತಿಲ್ಲ. ಅವರು ಅಷ್ಟು ಮಾತ್ರ ಇಲ್ಲಿ ಮಲಗಿದವ್ರನ್ನ ಫೈರ್ ಮಾಡಿದ್ದು. ಹೊರಗಡೆ ಇದ್ದವ್ರು ಮಾತ್ರ. ಎಲ್ಲಿ ಸರ್? ಇಲ್ಲಿ. ಓ ಇಲ್ಲಿ ಅವಾಗ ಮಲ್ಕೊಂಡಿದ್ರು. ಅಂದರೆ ಅವಾಗ ಇದಿತ್ತ? ಇರ್ಲಿಲ್ಲ ಅವಾಗ. ಇವಾಗ ಓಪನ್ ಇತ್ತು. ಓಪನ್ ಇತ್ತು, ಇದು ಫುಲ್ ಓಪನ್ ಇತ್ತು. ಇಲ್ಲಿ ಮಲಗಿದ್ದು ಪೊಲೀಸ್ನವರು. ಫೈರ್ ಮಾಡಿದ್ದು. ಡ್ರೈವರು ನಾಗರಾಜ್ ಅಂತ ಅವರೆಲ್ಲ ಒಳಗಡೆ ಇದ್ರು. ಅವರೆಲ್ಲ ನಮ್ಮ ಸ್ನೇಹಿತರೆ ನಾಗರಾಜನ. ಆವಾಗ ಅವರು ಡೋರ್ ಲಾಕ್ ಮಾಡಿ ಒಳಗಡೆ ಇದ್ರಲ್ಲ. ಆಮೇಲೆ ಆ ಕಡೆಯಿಂದ ಇವ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಫೈರ್ ಮಾಡಿ. ಇವ್ರು ಡೋರ್ ಲಾಕ್ ಮಾಡಿ ಹಂಗೆ ಓಡೋಗಿದ್ದಾರೆ. ಇಲ್ಲಾಂದರೆ ಇನ್ನೂ 3-4 ಜನ ಹೋಗ್ಬೇಕಾಗಿತ್ತು. ಇದರಲ್ಲಿ 4 ಜನ ಏನೋ ಹೋಗಿದ್ದಲ್ಲ, 5 ಜನ. ಕಟ್ಟಡ ಬ್ರಿಟಿಷ್ ಕಾಲದಿಂದ. ಬ್ರಿಟಿಷ್ ಕಾಲದಿಂದ. ಹೌದು, ಅವರು ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ರು. ಹೌದು, ಬ್ರಿಟಿಷ್ ಕಾಲದಿಂದಲೇ ಪ್ಲಾನ್ಡ್ ತಾಲೂಕು ಲೆವೆಲ್ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಇದೆ ರಾಮಪುರ. ಓ ರಾಮಪುರದಲ್ಲಿ ಬಂಗ್ಲೆ ಇತ್ತಾ? ಬ್ರಿಟಿಷ್ ಬಂಗ್ಲೆ ಇತ್ತು. ಎಲ್ಲ ಊರು ಜನನೇ ಎಲ್ಲ ಕಿತ್ತಾಕ್ಬಿಟ್ರು, ಎಲ್ಲ ಇಟ್ಗೆಲ್ಲ ಕಟ್ಬಿಟ್ರು. ಇಲ್ಲಿ ನೋಡಿ, ಹಂಗದು ಇಲ್ಲೇ ನಾವು ನೋಡಿದ್ರೆ ಗೊತ್ತಾಗ 1980 ಅಂದರೆ ಅದಕ್ಕಿಂತ ಮುಂಚೆನೇ ಇದಿದೆ. ಇತ್ತಿದ್ದು. ಹೌದು, ಇದು ಇವರು ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಓಪನ್ ಮಾಡಿದಾಗ ಇದನ್ನ ಇದು ಮಾಡಿದಂತ ನಮ್ಮ ಆಫೀಸರ್ಲಿ ಇದಿಲ್ಲ. ಆವಾಗ ಇದೇ ಥರ ಪೇಂಟಿಂಗ್ ಇತ್ತು, ಅದೇ ಥರ ಮಾಡಿಸಿದ್ದ. ಸ್ಟೇಷನ್ ಆಲ್ಟ್ರಾದಾಗ ಸುಮ್ಮನೆ ಅವಾಗ ಪೇಂಟ್ ಮಾಡ್ತಾ ಇದ್ರು, ಆವಾಗ ಇದು ಮಾಡಿದ್ರು ಅಷ್ಟೇ. ಇದೆಲ್ಲ ಓಪನ್ ಇತ್ತು. ಈಗ ನಮ್ದು ಚೋಟೆ ಕಟ್ಬೇಕಾದ್ರೆ ಹನುಮಂತರಾವ್ ಅವರಿದ್ರು. ಹನುಮಂತರಾವ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್. ಆವಾಗ ಅವರು ಇಟ್ಕೆ ತಂದರೆ ಬೈಲ್ 50 ಇಟ್ಕೆ ಇಳಿಸು ಅನ್ನೋರು. ಬೈಲಿ ಒಂದು 50 ಸೈಜ್ಗಳು ಇಳಿಸು ಅನ್ನೋರು. ನಾನು ಚಡ್ಡಿ ಓಡಿಸ್ಕೊಂಡು ಲಾರಿ ಓಡಿಸ್ತಾ ಇದ್ದೆ. ನಿನ್ಗೆ ಲೈಸೆನ್ಸ್ ಇಲ್ಲ, ನಿನ್ಗೆ 550 ಜಾಸ್ತಿ ಇಳಿಸು ಅನ್ನೋರು. ಓಕೆ, ಅಂದರೆ ಈ ದುರಂತ ನಡೆದಾದ್ಮೇಲೆ ಇದನ್ನ ಕಟ್ಟಿದ್ದ. ಅದಾದ್ಮೇಲೆ ಇದು ಮಾಡಿದ್ದು. ಓ ಯಾವತ್ತಿದ್ರು ಡೇಂಜರ್ ಅಂತ ಹೇಳಿಬಿಟ್ಟು. ಎಷ್ಟು ದಿನ ಕ್ಲೋಸ್ ಆಗಿತ್ತು ಪೊಲೀಸ್ ಸ್ಟೇಷನ್ನು ದುರಂತ ನಡೆದಾದ್ಮೇಲೆ? ಕ್ಲೋಸ್ ಮಾಡಿದ್ರಾ? ಕಂಟಿನ್ಯೂ ಇತ್ತು, ಅದು ಓಪನ್ ಆಗೋರು ಕಂಟಿನ್ಯೂ ಇತ್ತು. ಇಲ್ಲಿ ಒಳಗಡೆ ಪೊಲೀಸ್ನವ್ರು ಇದ್ರು. ಇದು ಸರ್ಕಲ್ ಇನ್ಸ್ಪೆಕ್ಟರ್ ರೂಮು ಎಲ್ಲ ಇತ್ತು. ಎಲ್ಲ ಇದ್ರ ಒಳಗಡೆ. ಅಂದ್ರೆ ಇದು ಶಿಫ್ಟ್ ವೈಸ್ ಡ್ಯೂಟಿ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವರು ಬಂದು ಅಲ್ಲಿ ಲಾರಿ ಇದು ಅವ್ರದ್ದು ವ್ಯಾನ್ ನಿಲ್ಸ್ಕೊಂಡು ಇಲ್ಲೇನೆ ಅಲ್ಲಿ ನಿಲ್ಸಿದಾರಲ್ಲ ಆ ರೋಡಲ್ಲಿ. ಇದು ಮೆಟಾಡೋರ್
ಮೆಟಾಡೋರಲ್ಲಿ ಬಂದಿದ್ದು. ಮೆಟಾಡೋರ್ ಅಂತ ಅವಾಗ ವೆಹಿಕಲ್ ಅದು ಅದೇ ಟೈಪ್ ಮೆಟಾಡೋರ್ ಅದು. ಅವಾಗೆಲ್ಲ ಮೆಟಾಡೋರೇ ಜಾಸ್ತಿ ಇತ್ತು, ಗೂಡ್ಸ್ ವೆಹಿಕಲ್ ಥರ. ರಾಂಪುರದ್ದು ಒಂದು ಅತ್ಯಂತ ದುರಂತ ಅಲ್ವಾ, 5 ಜನ ಅಟ್ಯಾಕ್ ಮಾಡಿದ್ದು. ಅದೇ ಫಸ್ಟ್ ಅಟ್ಯಾಕ್ ರಾಮಪುರದ. ಅದಾದ್ಮೇಲೆ ಊರಲ್ಲಿ ಫುಲ್ ಸೆಕ್ಯೂರಿಟಿ ಕೊಟ್ಬಿಟ್ರು. ಆಮೇಲೆ ಇಲ್ಲೆಲ್ಲ ಸಿಕ್ಕಾಬಿಟ್ಟೆ. ಆಮೇಲಿಂದ ಸ್ವಲ್ಪ BSF, KSRP, STF ಎಲ್ಲ ಇಲ್ಲಿ ಜಾಸ್ತಿ ಆಗ್ತದೆ ಶುರು ಮಾಡಿದ್ರು. ಆಮೇಲೆ ಇದು ಸ್ವಲ್ಪ ಅಪ್ಗ್ರೇಡ್ ಆಯಿತು ಸ್ಟೇಷನ್. ಇಲ್ಲಿಂದ ತಮಿಳ್ನಾಡಿಗೆ ಹತ್ರನಾ? ಅದಕ್ಕೇನಾದರೂ ಬಂದಿದ್ದ? ಹಂಗೇನಿಲ್ಲ, ಇಲ್ಲೇ ಓಡಾಡೋದು ಅವನು ಫಾರೆಸ್ಟಲ್ಲಿ. ಫಾರೆಸ್ಟ್ ಇಲ್ಲಿಗೆ ಹತ್ರ? ಇಲ್ಲಿಂದ 2 ಕಿಲೋಮೀಟ್ರ್. ಅಲ್ಲಿ ಬೆಟ್ಟ ಎಲ್ಲ ಕಾಣುತ್ತೆ ನಮ್ಮ ಮನೆಯಿಂದ. ಇಲ್ಲಿಂದ 2 ಕಿಲೋಮೀಟ್ರ್ ಅಷ್ಟೇ. ಮೀಡಿಯಮ್ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? 30. ಮೀಡಿಯಮಿಂದ ರಾಮಪುರಕ್ಕೆ 30 ಕಿಲೋಮೀಟ್ರ್. ಅವ್ರಿಗೆ ಯುದ್ಧ ನಡೀತಾನೆ. ಅದೇ ಅವ್ರ ಟೀಮ್ ಅವರೊಬ್ಬರನ್ನ ಅರೆಸ್ಟ್ ಮಾಡಿರ್ತಾರೆ ಪೊಲೀಸ್ನವರು. ಅದಕ್ಕೋಸ್ಕರ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರನೇ ಮಧ್ಯರಾತ್ರಿ ಬಂದು ಸಾಯಿಸಿದ್ದ. ಆವಾಗ ಅವನು ನಮ್ಮ ದುರಾದೃಷ್ಟಕ್ಕೆ ನೋಡಿ ಗನ್ ಎಲ್ಲ ತಗೊಂಡೋಗಿದ್ದು. ಬಂದೂಕುಗಳು ಆವಾಗೆಲ್ಲ ಬಂದೂಕು ಸಿಂಗಲ್ ಬ್ಯಾಲ್. ಅದೇ ಫಸ್ಟ್, ಇವಾಗಲೂ ಸಿಂಗಲ್ ಬ್ಯಾಲ್. ಅದೇ ಫಸ್ಟ್ ಟೈಮ್ ಅಲ್ವಾ ರಾಮಪುರದ ಅಟ್ಯಾಕ್ ಮಾಡಿದ್ನಲ್ಲ, ಅವಾಗ್ಲೇ ಅವನಿಗೆ ಗನ್ ಎಲ್ಲ ಸಿಕ್ಕಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ದು. ಅದಕ್ಕಿಂತ ಮುಂಚೆ ನಾಡು ಗನ್ನು ಅವರು ಮಾಡಿಸ್ತಾ ಇದ್ದಿದ್ದು. ಅದಾದ್ಮೇಲೆ ಫಸ್ಟ್ ಟೈಮ್. 3-4 ಏನೋ ತಗೊಳ್ಳೋಣ. ಅದು ಒಂದು ಬುಕ್ ಐತೆ, ಇದು ಯಾರೋ ಇವರು ಶಿವಸುಬ್ರಹ್ಮಣ್ಯ ಅಲ್ಲ, ಟೈಗರ್ ಅಶೋಕ್ ಕುಮಾರ್ ಅವ್ರು ಬರ್ದಿದ್ದಾರೆ, ಎಲ್ಲ ಫುಲ್ ಡೀಟೇಲ್ಸ್ ಬರ್ದಿದ್ದಾರೆ. ಇಲ್ಲಿ ಅವಾಗ ಯಾರು ಇನ್ಸ್ಪೆಕ್ಟರ್ ಇದ್ದಿದ್ದು? ಆವಾಗ ಸೋಮಶೇಖರ್ ಅಂತ. ಸೋಮಶೇಖರ್ ಸರ್ ಅಲ್ಲ ಸರ್? ಸೋಮಶೇಖರ್ ಅವರು ಅಲ್ಲಿದ್ದು. ಅದು ಕ್ವಾರ್ಟರ್ಸ್. ಅಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ ಅದು. ಆ ಕ್ವಾರ್ಟರ್ಸ್ ಅಲ್ಲಿ ಇಲ್ಲಿ ಫೈರ್ ಆದ ತಕ್ಷಣ ಅವ್ರು ಬಿದ್ದು ಹೋದಾಗಿ ನಮ್ಮ ಮನೆ ಕಡೆ ಬಂದವ್ರು ಅಲ್ಲಿ. ಓಹೋ, ನಿಮ್ಮ ಮನೆ ಇಲ್ಲ ಅಲ್ವಾ? ಅಲ್ಲಿ ಆ ಕಡೆಗೆ. ಆ ಕಡೆ ಬಂದಿದ್ದಾರೆ. ಏನಾಯ್ತು ಏನು ಅಂತ? ಏನಾಯ್ತಲ್ಲ, ಫೈರ್ ಆಯ್ತಲ್ಲ, ಎದುರುಗೊಂಡು ಬಂದ್ರ ಆ ಕಡೆಗೆ. ಓ, ಸೋಮಶೇಖರ್ ಸರ್. ಅಲ್ಲ ಸರ್, ಇದು ಮೈನ್ ರೋಡೇ ಅಲ್ವಾ? ಅಲ್ಲಿ ಕೆಳಗಡೆ ಅಂಗಡಿಗಳು, ಮನೆ ಎಲ್ಲ ಅಲ್ಲಿ ಒಳಗಡೆ ಇದ್ದಿದ್ದು. ಅಲ್ಲಿ ಇಲ್ಲಿ ರೋಡ್ ಸೈಡಲ್ಲಿ ಮನೆನೇ ಇಲ್ಲ. ಮನೆನೇ ಲಾಸ್ಟ್. ಓ, ಇದೊಂದು ಹಳೆ ಮನೆ ಇದೇ ತರ, ಅದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು. ಮಡ್ರಾಸ್ ತಾರಸಿ. ಆ ಮಡ್ರಾಸ್ ತಾರಸಿ ಮೇಲೆ ಬೇಸಿಗೆಗೆಲ್ಲ ಮನೆ ಮೇಲೆ ಮಲಗಿದ್ರು. ಫೈರ್ ಆದ ತಕ್ಷಣ ಆಮೇಲೆಲ್ಲ ಆ ಕಡೆ ಮೇಲ್ಗಡೆಯಿಂದ ಎಲ್ಲ ಬಂದು ನೋಡಿದ್ದೀವಿ. ಬೆಳಗಿನ ಜಾವ 3 ಗಂಟೆ 4 ಗಂಟೆಲ್ಲಿ ಆಗಿರೋದು. ನೀವು ಬರೋಷ್ಟೊಳಗೆ ಇಲ್ಲಿ ಯಾರೂ ಇರಲಿಲ್ಲ? ಎಲ್ಲ ಹೋಗಿದ್ದು ಮೆಟಾಡೋರಲ್ಲಿ ಎಲ್ಲ ಹೋಗಿದ್ದು. ಹೋಗ್ಲಿ ಮೆಟಾಡೋರ್ ಹೋಗಿದ್ದೆಲ್ಲ ನೋಡಿದ್ದಾರೆ. ಅದು ಸೌಂಡ್ ಆಯ್ತಲ್ಲ, ಅದಕ್ಕೆ ಎದ್ಬಿಟ್ಟು ಹೊರಗಡೆ ಬಂದಾಗ ನೋಡಿದ್ದಾರೆ. ಬೇಸಿಗೆ ಎಲ್ಲ ಮಲಗಿದ್ರು ಮೇಲ್ಗಡೆ ಎಲ್ಲ, ಮನೆ ಮೇಲ್ಗಡೆ ಎಲ್ಲ ಮಲಗಿದ್ರಲ್ಲ, ಅವಾಗ ನೋಡಿದ್ದಾರೆ. ಮೆಟಾಡೋರಲ್ಲೇ ಬಂದಿದ್ರು. ಆವಾಗ ಇಲ್ಲೇ ಇದ್ದೆ, ಊರಲ್ಲೇ ಇದ್ದೆ. ನೀವು ಬಂದು ನೋಡಿದ್ರಾ? ಇಲ್ಲ, ನಾವೆಲ್ಲ ಚಿಕ್ಕಡೂರು, ನಾವೆಲ್ಲ SLC ಅವಾಗ. ನಮ್ಮ ತಂದೆ ಎಲ್ಲ ಬಂದು ನೋಡಿ ಆಮೇಲೆ ಬೆಳಗ್ಗೆ ಬಂದ್ವಿ. ಏನಾಗಿದೆ ಅಂತ. ಇದಾಗಿದ್ದಾರೆ. ನಾಗರಾಜು ಬಂದು ನಮಗೆ ಪರಿಚಯ, ಡ್ರೈವರ್. ಅವರು ಆವಾಗ ಹೇಳಿದ್ರು ವಿಚಾರ, ಹಿಂಗಾಯ್ತು, ಇಲ್ಲ ನಾವೆಲ್ಲ ಹೋಗ್ಬಿಡ್ತಾ ಇದ್ವಿ. ಆ ಬಾಗ್ಲಿರೋದಕ್ಕೆ ಅವರೆಲ್ಲ ತಡೆದಿದ್ದು, ಇಲ್ಲ ಅಂದರೆ ಅಲ್ಲಿರೋರು ಹೋಗೋರು. ಟೈಮ್ ಪಾಸ್ ಆಗ್ಬೇಕಲ್ಲ ರಾತ್ರಿ, ಒಳಗಡೆ ಇದ್ರು. ಅಟ್ಯಾಕ್ ಆದಾಗ ಇಲ್ಲಿ ಫೈರ್ ಆದ ತಕ್ಷಣ ಅವ್ರು ಕ್ಲೋಸ್ ಮಾಡ್ಬಿಟ್ಟಿದ್ರು. ಟೋಟಲ್ ಒಂದು 10 ಜನ ಇದ್ರು. ಅದರಲ್ಲಿ 5 ಜನ ಸತ್ತೋಗಿ 8 ಜನ ಇದ್ದಿದ್ದು ಅವತ್ತು. 5 ಜನ ಸತ್ತೋಗಿದ್ದಾರೆ. ಆ ಸ್ಟೇಷನಲ್ಲಿ ಹಾಕಿದ್ದಾರೆ, ಹೊಸ ಸ್ಟೇಷನಲ್ಲಿ ಯಾರ್ಯಾರು ಅಂತ. ಬನ್ನಿ ಹಾಗಾದ್ರೆ ಅಲ್ಲೇ ನೋಡೋಣ. 1992 PDMನಲ್ಲಿ ದಾಳಿಯಲ್ಲಿ ಹುತಾತ್ಮರಾದ ಅಧಿಕಾರಿಗಳು ಹಾಗೂ ಆರಕ್ಷಕರುಗಳು ಹರಿಕೃಷ್ಣ ಸರ್, ಶಕೀಲ್ ಅಹಮದ್ ಸರ್, ಕಾಳಪ್ಪ, ಸೋಮಪ್ಪ, ಸುಂದರು, KM ಅಪ್ಪಚ್ಚು. 92 3 ತಿಂಗಳು ಅಷ್ಟೇ, ಒಂದೇ ವರ್ಷದಲ್ಲಿ ನಡೆದಿರೋದು. ಫಸ್ಟು ರಾಮಪುರದೇ ಅಟ್ಯಾಕ್ ಮಾಡಿರೋದು. ಗೋವಿಂದರಾಜು, ರಾಚಪ್ಪ, ಪ್ರೇಮ್ ಕುಮಾರ್, ಇಳಂಗೋವನ್, ಸಿದ್ದರಾಜು. ಐದು ಜನ ಒಟ್ಟು ಸತ್ತೋಗಿದ್ದು. ಅಲ್ಲಿ ನೋಡಿದರೆ RJ ತುಂಬ ಸೆಕ್ಯೂರಿಟಿ ಎಲ್ಲ ಇತ್ತು. ಆದ್ರೂ ಕೂಡ ವೀರಪ್ಪನ್ ಬಂದು ಅಲ್ಲಿ ಹೊಡಿತಾನೆ ಅಂದರೆ ಇನ್ನೆಷ್ಟು ಧೈರ್ಯ ಅವನಿಗೆ. ರಾಮಪುರದ ಪೊಲೀಸ್ ಠಾಣೆಗೆ ಬಂದು ಬರೋಬ್ಬರಿ 5 ಜನನ ಗುಂಡಿಟ್ಟು ಕೊಲ್ತಾನೆ. ಇದಂತೂ ಪೊಲೀಸ್ನವ್ರನ್ನ ಬೆಚ್ಚಿ ಬೀಳಿಸುತ್ತೆ, ಮತ್ತಷ್ಟು ಸೆಕ್ಯೂರಿಟಿ ಹೆಚ್ಚಾಗುತ್ತೆ. ಆದರೂ ಕೂಡ ರಾಮಪುರದಲ್ಲಿ ಪೊಲೀಸ್ನವರು ಸತ್ತೋಗಿದ್ದು ಒಂದು ರಾಮಪುರದ ಒಂದು ದುರಂತ.